ನನ್ನ ಮನೆಯಲ್ಲಿ ನನ್ನ ತಂಗಿಗೋ ಏನೋ ಒಂದು ಈ ಸಂತಾನ ಭಾಗ್ಯ ಆಯ್ತು ಅಥವಾ ನನ್ನ ಅಕ್ಕನಿಗೆ ಆಯ್ತು ಏನೋ ಅನ್ನೋದು ಭಾವನೆ ಇದೆ ತಾಯಿ. ನನಗೆ ತುಂಬಾ ಖುಷಿ ಆಯ್ತು. ಆದ್ರೆ ನಮ್ಗೆ ನಿಮ್ ಕಳ್ಳಿದ್ದೆ ಗುರುಗಳೇ ನಮ್ಗ ಆಗಿದ್ದು. ನಾವ್ ಎಕಡೆ ಜಗ್ಗಿ ದೇವ್ರಿಗೆ ಮತ್ತೆ ಜಗ್ಗಿ ಬೇಡ್ಕೊಂಡೆ ಜಗ್ಗಿ ತಿರುಗಿ ಬಂದ್ವಿ. ಯಾ ದೇವ್ರಿಗೆ ಹೋದ್ರ ಮತ್ ನಮ್ ಪಾಲಿಗೆ ಯಾ ದೇವ್ರು ಬರ್ಲಿಲ್ಲ. ರಾಘವೇಂದ್ರ ಸ್ವಾಮಿ ಬಂದಾನ. ಇಲ್ಲಮ್ಮ, ಹಂಗನಬಾರ್ದು. ಎಲ್ಲಾ ದೇವ್ರು ಇದಾರೆ. ಆದ್ರೆ ನಾವು ಮಾಡಿರೋ ಪಾಪ ಕರ್ಮಗಳು ಮುಕ್ತಿ ಆಗ್ಬೇಕಂದ್ರೆ ಇವಾಗ ಏನ್ ನಾನು ಒಂದು ವ್ರತವನ್ನು ಹೇಳ್ಕೊಡ್ತಾ ಇದ್ದೀನಲ್ವಾ, ಈ ವ್ರತದಲ್ಲಿ ಪೂಜೆ ಮಾಡ್ಬೇಕು ಅಷ್ಟೇ. ಇನ್ನು ಈ ವ್ರತದಲ್ಲಿ ನಾವು ಪೂಜೆ ಮಾಡಿದೀವಿ ಅಂದ್ರೆ ನಮ್ಮ ಪಾಪ ಕರ್ಮಗಳೆಲ್ಲ ಕಳೆದು ಹೋಗುತ್ತೆ ನಂತ. ಮತ್ತೆ ಮುಂದೆ ಕರೆಕ್ಟ್ ಆಗ್ತದ. ಅದೇ ನನಗೆ ಸ್ವಲ್ಪ ತೆಲಿಗೆ ಬರ್ತವೆ ಹೆಚ್ಚಿಗೆ, ಅಂದ್ರೆ ಕನ್ನಡ ಬರಂಗಿಲ್ಲ. ಅದಕ್ಕೆ ಇರ್ಲಿ ಪರವಾಗಿಲ್ಲ. ತೆಲುಗು ನಾನು ಒಂದೇ ಒಂದ್ ಮಾತು ಮಾತಾಡ್ತೀನಿ. ಭೋಜನಮ್ಮ ಇಂದ ಎಕ್ಕಡುన్నారు ಏನ್ ಚುస్తున్నారు ಇಷ್ಟು ಬಿಟ್ಟು ನಂಗೆ ಏನು ಬರಲ್ಲ. ಮಾತಾಡ್ತಿದ್ದೆ ಗುರುಗಳ, ಹಿಂಗ್ ನಿನ್ ತೆಲುಗ್ದಾಗ ಮಾತಾಡಂಗಿಲ್ಲ ಅಂತ ನಾವ್ ಕನ್ನಡ. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಗುರುಗಳೇ. ಯಾರಮ್ಮ ತಾಯಿ ಮಾತಾಡೋದು? ನಾವ್ ರಾಯಚೂರ್ಲಿದ್ದ ಗುರುಗಳೇ ಮಾತಾಡೋದು, ಮುತ್ತಮ್ಮ ಅಂತ. ರಾಯಚೂರಿಂದ ಮುತ್ತಮ್ಮ ಅಂತ. ಹೇಳಮ್ಮ ತಾಯಿ. ನಾವು 13 ವರ್ಷಲಿದ್ದ ಮಕ್ಕಳೇ ಆಗಿಲ್ಲ ಗುರುಗಳೇ. ನಿಮ್ಮ ರಥ ಹೇಳಿದ ಸಲುವಾಗಿ ನಾವು ಮಾಡಿದ ಸಲುವಾಗಿ ಫಲ ಕಂಡೀವಿ. ಓಹೋ, ಅಂದ್ರೆ ಅದು ಮದುವೆ ಆಗಿ 13 ವರ್ಷ ಆಗಿದೆ, ನಿಮಗೆ ಮಕ್ಕಳಾಗಿರ್ಲಿಲ್ಲ. ಆದ್ರೆ ಇವತ್ತು ಸಂತಾನ ಬಗ್ಗೆ ಅಂದ್ರೆ ನಾನು ತಾಯಿ ಆಗ್ತಾ ಇದೀನಿ ಅಂತ ಹೇಳ್ತಾ ಇದ್ದೀನಮ್ಮ. ಹೌದು ಗುರುಗಳೇ. ಆಹಾ, ಏನಮ್ಮ ತಾಯಿ ಅದ್ಭುತ, ಸಿಹಿ ಸುದ್ದಿ. ಮತ್ ನಮ್ಗೆಲ್ಲ ಹೋಳಿಗೆನ ಕೊಡ್ಲಿಲ್ಲಲ್ಲ. ಗುರುಗಳೇ, ನಮ್ಗೆ ಹೋಳಿಗೆ ಬೇಕು. ಇವಾಗ ನೋಡಿ, ಮದುವೆ ಆಗಿ 13 ವರ್ಷ ಆಗಿದೆ ನನ್ನ ತಾಯಿ. 13 ವರ್ಷ ಆದ್ರೂನು ಇವತ್ತು ನೀನು ತಾಯಿ ಬಗ್ಗೆ, ಯಾಕಂದ್ರೆ ಎಲ್ಲಾ ತಾಯಿಂದಿರ್ಗೂ ಒಂದೇ ಆಸೆ, ಅದೇ ಒಂದೇ ಆಸೆ ಅಲ್ವಾ? ಆ ಆಸೆ ಏನಂದ್ರೆ ನಾನು ತಾಯಿ ಆಗ್ಬೇಕು ಅನ್ನೋದು. ಇವತ್ತು ನಿಮ್ಗೆ 13 ವರ್ಷ ಆಗಿದೆ ಮದುವೆ ಆಗಿ, ಮಕ್ಕಳಾಗಿಲ್ಲ, ಆದ್ರೆ ಇವತ್ತು ನೀನು ತಾಯಿ ಆಗಿದೆ ಅಂತ ಹೇಳಿದಾಗ ನನಗೆ ಎಷ್ಟು ಆನಂದ ಆಗ್ತಿದೆ ಗೊತ್ತೇನಮ್ಮ. ನನ್ನ ಲೈನೇ ಸಿಗಲ್ಲ. ಹೌದು ಗುರುಗಳೇ, ನಾವು ಒಂದ್ 3-4 ತಿಂಗಳ ಸ್ವಿಚ್ ಆಫ್ ಅಂತ ಬಂತು, ಹಿಂದೆಗಡೆ ಸಿಗಿತು ಗುರುಗಳೇ ನಿಮ್ದು ನಂಬರ್. ಸಿಗುತ್ತೆ. ತಾಳ್ಮೆ ಇರ್ಬೇಕು, ಎಲ್ಲದಕ್ಕೂ ತಾಳ್ಮೆ ಇರ್ಬೇಕು ನನ್ನ ತಾಯಿ, ಹೌದಲ್ವೇ? ಹೌದು ಗುರುಗಳೇ. ಎಲ್ಲಿ ಎಲ್ಲಾ ಕಡೆ ತೋರಿಸಿದ್ರಿ? ಎಲ್ಲಾ ಕಡೆ ತೋರ್ಸಿವಿ ಗುರುಗಳೇ ನಾವು. 15 ವರ್ಷ ತೋರ್ಸಕ್ಕಿತ್ತು. 15 ವರ್ಷ ಆಯ್ತು. ಇವಾಗ ಯಾರು ಮಾತಾಡಿದ್? ನಿಮ್ ಯಜಮಾನ್ರ? ಹೌದು ಗುರುಗಳೇ. ಎಲ್ಲಿದ್ದಾರೆ? ಕೊಡಿ ಅವ್ರ ಕೈಲಿ. ಜೈ ಶ್ರೀರಾಮ್ ಸ್ವಾಮಿ. ಜೈ ಶ್ರೀರಾಮ್ ಸ್ವಾಮೀಜಿ. ಜೈ ಶ್ರೀರಾಮ್. ಹಾ ಹೇಳಿ ಸ್ವಾಮಿ. ಏನು ತಂದೆ ಆಗ್ಬಿಟ್ಟಿಯಲ್ಲಪ್ಪ, ತಂದೆ. ಏನ್ ಆನಂದ, ಏನ್ ಖುಷಿಯಾ. ಮದುವೆ ಆಗಿ 13 ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದೀರಾ. 13 ವರ್ಷ ಆದ್ರೂ ನಿಮ್ಗೆ ಸಂತಾನ ಭಾಗ್ಯ ಆಗಿರ್ಲಿಲ್ಲ, ಇವಾಗ ತಂದೆ ಆಗ್ತಾ ಇದ್ದೀರಾ. ಖುಷಿ ಆಗ್ತಾ ಇದ್ದೀರಪ್ಪ ಇವಾಗ? ಬಾಳ ಕಲಸಿ ಇದಾಗ್ಬಿಟ್ಟದ ಅಪ್ಪಾಜಿ ನಿಮ್ಮ. ಹಲೋ ಸರ್, ಮಾತಾಡ್ ಮುತ್ತಮ್ಮ. ಬಾಳ ಸಂತೋಷ ಆಗ್ಯದ ಗುರುಜಿ ನಿನ್ ಕಳ್ಳಿದ್ದ ನಮ್ಗ. ಯಾಕೆ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಅವ್ರಿಗೆ ಸ್ವಲ್ಪ ನೆಕ್ ಮಾತು ಬರ್ತಾವ ಗುರುಜಿ ಮಾತಾಡಕ್ಕೆ. ಓಕೆ. ತೊದಲಿಸ್ತಾರ ಮಾತಾಡಕ್ಕೆ? ಸ್ವಲ್ಪ ಮಾತಾಡ್ತಾನ, ನಿಧಾನ ಮಾತಾಡ್ತಾರ. ಇರ್ಲಿ, ತೊಂದ್ರೆ ಇಲ್ಲ. ಅದಕ್ಕೂ ಒಂದು ಪರಿಹಾರ ಇದೆ. ಅವ್ರಿಗೆ ಮಾತಿಲ್ಲ ಅಂತನ್ಬಾರ್ದು, ಅವ್ರಿಗೆ ಮಾತು ಬರುತ್ತೆ, ಅಚ್ಚುಕಟ್ಟುವಾಗಿ ಮಾತಾಡ್ತಾರೆ. ಅದಕ್ಕೂ ಒಂದು ಯಾವತ್ತಾದ್ರೂ ಇನ್ನೊಂದ್ಸಲ ಬಂದಾಗ ಭೇಟಿ ಆಗು ನನ್ ತಾಯಿ. ಓಕೆ, ನಿಮ್ ಯಜಮಾನ್ರು ಕರ್ಕೊಂಡ್ ಬರ್ಬೇಕು ಈ ಸತಿ. ಸರಿ ಗುರುಗಳ, ಕರ್ಕೊಂಡ್ ಬರ್ತೀವಿ. ಆಯ್ತು ನನ್ ತಾಯಿ, ಒಳ್ಳೇದಾಗ್ಲಿ. ತುಂಬಾ ಖುಷಿ ಆಯ್ತು ಇವತ್ತು ನನಗೆ ನಿಮ್ಮ ಜೊತೆ ಮಾತಾಡ್ತಾ ಇದೀನಿ. ಇವತ್ತು ನೀವ್ ಹೇಳ್ತಾ ಇದ್ರ ನಾನು ತಾಯಿ ಆಗಿದ್ದೀನಿ ಕಣಪ್ಪ ಅಂತ ಹೇಳಿದಾಗ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತೇನಮ್ಮ. ನನ್ನ ಮನೆಯಲ್ಲಿ ನನ್ನ ತಂಗಿಗೋ ಏನೋ ಒಂದು ಈ ಸಂತಾನ ಭಾಗ್ಯ ಆಯ್ತು ಅಥವಾ ನನ್ನ ಅಕ್ಕನಿಗೆ ಆಯ್ತು ಏನೋ ಅನ್ನೋದು ಭಾವನೆ ಇದೆ ತಾಯಿ. ನನಗೆ ತುಂಬಾ ಖುಷಿ ಆಯ್ತು. ಆದ್ರೆ ನಿಮ್ ಕಳ್ಳಿದ್ದೆ ಗುರುಗಳೇ ನಮ್ಗ ಆಗಿದ್ದು. ನಾವ್ ಎಕಡೆ ಜಗ್ಗಿ ದೇವ್ರಿಗೆ ಮತ್ತೆ ಜಗ್ಗಿ ಬೇಡ್ಕೊಂಡೆ ಜಗ್ಗಿ ತಿರುಗಿ ಬಂದ್ವಿ. ಯಾ ದೇವ್ರಿಗೆ ಹೋದ್ರ ಮತ್ ನಮ್ ಪಾಲಿಗೆ ಯಾ ದೇವ್ರು ಬರ್ಲಿಲ್ಲ. ರಾಘವೇಂದ್ರ ಸ್ವಾಮಿ ಬಂದಾನ. ಇಲ್ಲಮ್ಮ, ಹಂಗನಬಾರ್ದು. ಎಲ್ಲಾ ದೇವ್ರು ಇದಾರೆ. ಆದ್ರೆ ನಾವು ಮಾಡಿರೋ ಪಾಪ ಕರ್ಮಗಳು ಮುಕ್ತಿ ಆಗ್ಬೇಕಂದ್ರೆ ಇವಾಗ ಏನ್ ನಾನು ಒಂದು ವ್ರತವನ್ನು ಹೇಳ್ಕೊಡ್ತಾ ಇದ್ದೀನಲ್ವಾ, ಈ ವ್ರತದಲ್ಲಿ ಪೂಜೆ ಮಾಡ್ಬೇಕು ಅಷ್ಟೇ. ಇನ್ನು ಈ ವ್ರತದಲ್ಲಿ ನಾವು ಪೂಜೆ ಮಾಡಿದೀವಿ ಅಂದ್ರೆ ನಮ್ಮ ಪಾಪ ಕರ್ಮಗಳೆಲ್ಲ ಕಳೆದು ಹೋಗುತ್ತೆ ನನ್ ತಾಯಿ. ಸರಿ ಗುರುಗಳೇ. ಆಯ್ತಮ್ಮ, ತುಂಬಾ ಖುಷಿ ಆಯ್ತು. ಗುರುಗಳೇ ನೀನ್ ಹೇಳ್ದಂಗೆ.
ಆಯ್ತು, ನಾವ್ ಹೇಳ್ದಂಗ್ ನೋಡಿಲ್ಲ ಅನುಗ್ರಹ ಆಗಿದೆ ಅಂತಂದು ಅಲ್ಲಿಗೆ ನಿಲ್ಲಿಸಬಾರ್ದು. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗುತ್ತೆ, ಹೆಚ್ಚಿನ ರೀತಿಯಾಗಿ ನಿಮಗೆ ಪವಾಡ ಆಗುತ್ತೆ, ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಿದ್ದೀನಿ ನನ್ನ ತಾಯಿ. ಸರಿ ನಿಮ್ಗೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ರಾಯರ ಆಶೀರ್ವಾದ ತಗೊಂಡ್ ಬನ್ನಿ. ಹತ್ತಿರದಲ್ಲಿ ಏನಾದ್ರು ರಾಯರ ಮಠ ಇತ್ತು ಅಂದ್ರೆ ಬರ್ಬೇಕಂತ ಮಾಡಿದ್ವಿ ಗುರುಗಳೇ, ಮೊನ್ನೆ ಬರ್ಬೇಕಂತ ಮಾಡಿದ್ವಿ. ಈ ಕಡೆ ನಮ್ಮ ಊರ್ ಕಳ್ಳಿದ್ದ ಅದು ತುಂಬಿದ ಮನಸ್ಸಿದ್ದವ್ರನ್ನ ಕಳ್ಸಂಗಿಲ್ಲ ಏರ್ ಮೇಲೆ ಅಂತಂದು. ಇವಾಗ ಬೇಡ, ನಿನಗೆ ಅತಿ ಶೀಘ್ರದಲ್ಲೇ ನಿನಗೆ ಕೃಷ್ಣ ಹುಟ್ಟಿ ಬರ್ತಾನೆ, ಆಯ್ತಾ? ಎಲ್ರು ಹೇಳ್ತಾರ, ಅಲ್ಲ 19ನೇ ಕಣಪ್ಪ, ತಾರೀಕಿಗೆ ಎಲ್ಲರಿಗೂ ನೀನ್ ಬರೀ ಕೃಷ್ಣ ಕೃಷ್ಣ ಅಂತ ಹೇಳ್ತಿಲ್ಲ, ರಾಧೆ ಇಲ್ವೇನು ಅಂತ ಕೇಳ್ತಾರೆ. ನಿಮ್ಗೆ ಇಷ್ಟಪಟ್ಟಿದ್ ಬರ್ಲಿ. ಎಲ್ರು ಫೋನ್ ಮಾಡ್ಕೊ, ಅಲ್ಲಪ್ಪ ಹೆಂಗಂದ್ರ ಹಂಗೆ ಗುರುಗಳೇ. ಅಲ್ಲ ನಾನು ಎಲ್ಲಿ ಬರೀ ಎಲ್ರಿಗೂ ಕೃಷ್ಣ 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 ಅಂತ ಹೇಳ್ತಾ ಇದೀಯಾ, ಮತ್ ನಮ್ಗೆ ಇವಾಗ ರಾಧೆ ಬೇಕಲ್ವಾ, ರಾಧೆನೇ ಇಲ್ವೇನ್ ಹಾಗಾದ್ರೆ ಅಂತ ಕೇಳ್ತಾರೆ. ಅವ್ರಿಗೆ ಇಷ್ಟಪಟ್ಟಿದ್ದು ಅವ್ರು ಏನ್ ಅನ್ಕೊಂಡಿರ್ತಾರೆ ಅದೇ ಆಗ್ಲಿ ಅಲ್ವೇನಮ್ಮ. ನಿನ್ ಬಾಯ್ಲಿದ ಏನ್ ಬಂದ್ರ ಅದ ಹಾಗೆ ಆಗ್ತದ ಗುರುಗಳೇ. ನೀನು ಫಸ್ಟ್ ಅಂದ್ಬಿಡ್ತಿದ್ದೆ, ಅದು ಕರೆಕ್ಟ್ ಆಗ್ಬಿಡ್ತದ. ನಾವ್ ಮತ್ತೆ ವಿಡಿಯೋಗಳು ನೋಡ್ತೀವಲ್ಲ, ಶಾಕ್ ಆಗ್ಬಿಡ್ತೀವಿ. ನಂದೇನಿಲ್ಲ ಮೊನ್ನೆ ಕಣಮ್ಮ. ಒಂದು ವಿಡಿಯೋ ಹಾಕಿದ್ದೆ, ವಿಡಿಯೋ ಯಾವ್ದು? ಹಾಕಿದ್ದಲ್ ಗುರುಗಳೇ, ಮೊನ್ನೆ ಗುರುವಾರ ಗಂಡು ಮಗ ಆಗಿದೆ ಅಂತಂದು. ಗುರುವಾರ ದಿವ್ಸ ಅದು ಮತ್ತೆ ನೋಡಿದ್ವಿ. ನಾವ್ ಯಾವಾಗ ಹಂಚ್ಕೊಂತೀವಿ ನೀನ್ ಕೂಡ ಗುರುಗಳು ಕೂಡ ಅಂದ್ಕೊಂಡಿವಿ. ನೋಡಿ, ಮೊನ್ನೆ ಅಂದ್ಕೊಂಡಿದ್ದೀರಾ ವಿಡಿಯೋ ಕೇಳಿ, ಇವತ್ ಲೈನ್ ಸಿಕ್ಕಿದೆ ನಿಮ್ಗೆ. ಅದು ಈ ನಂಬರ್ ನೋಡು, 292 ನಂಬರ್, ಇದೇ ನಂಬರ್ಗೆ ಪ್ರಯತ್ನ ಪಟ್ಟಿದ್ರೆ ಇದೇ ನಂಬರ್ಗೆ ಸಿಕ್ಕಿದೆ ಇವಾಗ ನಂದು. ಹೌದು ಗುರುಗಳೇ, ಈ ಸಾರ್ವಜನಿಕ ನಂಬರ್ ಇದೇನು ಅಷ್ಟು ಬೇಗ ಸಿಗಲ್ಲ ತಾಯಿ. ಹೌದು ಗುರುಗಳೇ. ಒಂದೊಂದ್ ವರ್ಷ ಮಾಡ್ಯಾರಂತ, 1 ವರ್ಷ, 1.5 ವರ್ಷ, 2 ವರ್ಷ ಕಾಯ್ತಾ ಇದಾರೆ. ಆದ್ರೆ ನನಗೆ ಅನುಗ್ರಹ ಆಗಲ್ಲ ಅಂತಂದು ಯಾವತ್ತು ಕುಗ್ಗಬಾರದು. ನನ್ ಲೈನ್ ಸಿಗಲ್ಲ, ಇವ್ರದ್ದು ಯಾವಾಗ್ಲೂ ಸ್ವಿಚ್ ಆಫ್ ಇರುತ್ತೆ, ಹಂಗಿಲ್ಲ ಯೋಚನೆ ಮಾಡ್ಬಾರ್ದು. ಲೈನ್ ಸಿಕ್ಕೇ ಸಿಗುತ್ತೆ. ನಾನ್ ನಿಮ್ಮೊಟ್ಟಿಗೆ ಮಾತಾಡ್ತೀನಿ. ಪ್ರಯತ್ನ ಪಡ್ಬೇಕು. ಪ್ರಯತ್ನ ಪಟ್ರೆ ನೋಡಿ, ಇವತ್ತು ನೀವು 13 ವರ್ಷ ಆಯ್ತು ಮಕ್ಕಳಾಗಿಲ್ಲ, ಪ್ರಯತ್ನ ಪಟ್ಟು ಇವತ್ತು ನೀವು ತಾಯಿ ಆದ್ರಲ್ವಾ, ಇವಾಗ ನಿಮ್ಗೆ ಖುಷಿ ಅನ್ಸತ್ತಲ್ವಾ, ಎಷ್ಟು ಆನಂದ ಆಗತ್ತಲ್ವಾ ನನ್ನ ತಾಯಿ. 13 ವರ್ಷದಿಂದ ಮಕ್ಕಳ ಭಾಗ್ಯ ಇಲ್ಲ, ಇವಾಗ ನೀವು ಒಂದೇ ಖುಷಿಯಿಂದ ನೀವು ಆ ಸಂತಾನ ಭಾಗ್ಯ ನನ್ನ ತಾಯಿ ಆದೆ ಅಂತಂದು ಎಲ್ಲಾ ಕಡೆ ಏನಾದ್ರು ಒಂದು ಫಂಕ್ಷನ್ ಇತ್ತು ಅಂದ್ರೆ, ನಿನಗೆ ಮದುವೆ ಆಗಿ ಎಷ್ಟು ವರ್ಷ ಆಗಿದೆ ಅಂತ ಕೇಳಲ್ಲ, ನಿನಗೆ ಎಷ್ಟು ಜನ ಮಕ್ಕಳು ಅಂತ ಕೇಳ್ತಾರೆ. ಹೌದು ಗುರುಗಳೇ, ಇದು ಮತ್ತೆ ಫಸ್ಟ್ ಕೇಳ್ತಾರ. ನಾವು ಫಂಕ್ಷನ್ಗೆ ಹೋಗ್ಬೇಕಂದ್ರ ಮತ್ತೆ ಹಿಂದ ಮುಂದ ನೋಡ್ತಿದ್ವಿ, ಏನಂತಾರ ಇನ್ನು ಯಾರ ಬಾಯಲ್ಲಿದ್ದ ಅಂತಂದು. ಹೌದು, ಅದಕ್ಕೆ ಇವಾಗ ಆ ತಾಯಿ ಭಾಗ್ಯ ನೀನು ಕಂಡಿದ್ಯಾ. ಅದು ಗುರು ರಾಘವೇಂದ್ರ ಸ್ವಾಮಿ ಅವರು, ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಅವ್ರನ್ನ ಭಕ್ತಿಯಿಂದ ನಾವು ಪೂಜೆ ಮಾಡಿದ್ರೆ ಸಾಕು, ಕೇಳಿದ್ದೆಲ್ಲ ಕೊಡ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ರಾಯರ ಫೋಟೋ ಬರ್ಬೇಕು. ಪ್ರತಿಯೊಬ್ಬರ ಒಂದು ಶಾಪ್ ಅಲ್ಲಿ ಕೂಡ ರಾಯರ ಫೋಟೋ ಬರ್ಬೇಕು ಅನ್ನೋದೇ ನನ್ನ ಆಸೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ನನ್ನ ತಾಯಿ. ಇವತ್ತು ಈ ರೆಕಾರ್ಡ್ ನೀವ್ ಕೇಳ್ತಾ ಇದ್ದೀರಾ, ಎಷ್ಟೋ ಜನ ಇದನ್ನ ನೀವು ಮಾತಾಡೋದೆಲ್ಲ ರೆಕಾರ್ಡ್ ಮಾಡ್ಕೊಂತ ಇದ್ದೀನಿ. ತೆಲಿಗೆ ಆಡ್ತೀವಲ್ಲ ನಾವು ಈ ಕಡೆ, ಏನಮ್ಮ ನಾವು ನಿನ್ ತೆಲಿ ಹಂಚ್ಕೋಬೇಕಂದ್ರೆ ಜಗ್ಗಿ ಅದ. ನಾವ್ ಈ ಕಡೆ ಆಡೋದು ತೆಲಿಗೆ ಮಾತು, ತೆಲುಗು. ಆಡೋ ಮಾತಾಗ ಏನನ್ನ ತಪ್ಪಿದ್ರ ಮತ್ತೆ ಕ್ಷಮಿಸ್ಬೇಕು ಗುರುಗಳೇ. ಅಲ್ಲಮ್ಮ, ಭಾಷೆ ಯಾವ್ದಾದ್ರೇನು ನನ್ನ ತಾಯಿ. ಇವತ್ತು ನೀನ್ ಇಷ್ಟು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ರೆ ನನಗೆ ಎಷ್ಟು ಖುಷಿ ಆಗ್ತಾ ಇದೆ. ನೀವು ತೆಲುಗು ಆಗ್ಲಿ ತಮಿಳ್ ಆಗ್ಲಿ, ನಾವೆಲ್ರೂ ಒಂದೇ. ಇಲ್ಲಿ ಭಾಷೆಗಳು ಮುಖ್ಯ ಅಲ್ಲ, ಇಲ್ಲಿ ನಾವೆಲ್ರೂ ಒಂದೇ. ಅಂದ್ರೆ ನಮಗ ಆಗಿದ್ದು ನಾವು ನಿನಗೆ ಹೇಳ್ಕೊಂಡ್ರೆ ನೀನು ನಮಗ ಮುಂದ ಬರೋದು ಮತ್ತೆ ಹೇಳ್ತಿದ್ ಗುರುಗಳ ಯಾರನ್ನಾಗ್ಲಿ ಕರೆಕ್ಟ್ ಆಗಿ ನಾವು ಹೇಳ್ಬೇಕು ನಿನಗ, ನಮಗ್ ಮತ್ತೆ ಮುಂದ ಕರೆಕ್ಟ್ ಆಗ್ತದ. ಅದೇ ನನಗೆ ಸ್ವಲ್ಪ ತೆಲಿಗೆ ಬರ್ತವೆ ಹೆಚ್ಚಿಗೆ, ಅಂದ್ರೆ ಕನ್ನಡ ಬರಂಗಿಲ್ಲ, ಅದಕ್ಕೆ. ಇರ್ಲಿ ಪರವಾಗಿಲ್ಲ, ತೆಲುಗು ನಾನು ಒಂದೇ ಒಂದ್ ಮಾತು ಮಾತಾಡ್ತೀನಿ. ಭೋಜನಮ್ಮ ಇಂದ ಎಕ್ಕಡು ಉన్నారు, ಏನ್ ಚುಸ್ತುన్నారు, ಇಷ್ಟು ಬಿಟ್ಟು ನಂಗೆ ಏನು ಬರಲ್ಲ. ಮಾತಾಡ್ತಿದ್ದೆ ಗುರುಗಳ, ಹಿಂಗ್ ನಿನ್ ತೆಲುಗ್ದಾಗ ಮಾತಾಡಂಗಿಲ್ಲ ಅಂತ ನಾವ್ ಕನ್ನಡದಾಗೆ ಮಾತಾಡ್ತಿವಲ್ಲ, ಸ್ವಲ್ಪ ನಮ್ಗ ತಿರ್ಗಂಗಿಲ್ಲ ಬಾಯಿ. ಕಲಿಬೇಕು. ಇವತ್ತು ಕನ್ನಡ ಇಷ್ಟು ಕಲ್ತಿದಿರಲ್ಲ, ಅದು ನನಗೆ ಬಹಳ ಖುಷಿ ಆಯ್ತು. ಏನು ತೊಂದ್ರೆ ಇಲ್ಲ ತಾಯಿ, ನೀವು ಚೆನ್ನಾಗೇ ಮಾತಾಡಿದೀರಾ. ಇವತ್ತು ರಾಘವೇಂದ್ರ ಸ್ವಾಮಿ ಅವ್ರಿಗೆ ಯಾವ ಲ್ಯಾಂಗ್ವೇಜ್ ಮುಖ್ಯ, ಯಾವ ಜಾತಿ ಮುಖ್ಯ ಅದು ಗೊತ್ತಿಲ್ಲ ರಾಯರಿಗೆ. ನನಗ್ ನೀವೆಲ್ರೂ ಒಂದೇ ಕಣಪ್ಪ ಅಂತ ಹೇಳಿದ್ದಾರೆ ರಾಯರು. ಆಯ್ತು ನನ್ನ ತಾಯಿ, ಒಳ್ಳೇದಾಗ್ಲಿ. ಪವಾಡಿ ಹೇಳದವ್ರೆಲ್ಲ ಬೇಸ ಹೇಳ್ತಾರ, ನನಗ ಸ್ವಲ್ಪ ಅಷ್ಟೊಂದು ನೀವು ಬೋಸ ಹೇಳ್ತೀರಮ್ಮ, ಬೋಸ ಹೇಳ್ತೀರಾ, ಪರವಾಗಿಲ್ಲ, ಚೆನ್ನಾಗಿದೆ, ಸಾಕು. ಇಷ್ಟು ಮಾತಾಡಿದಿರಲ್ಲ, ನನಗೆ ಬಹಳ ಖುಷಿ ಆಯ್ತು. ಆದ್ರೆ ಇವತ್ ನೀವು ಪವಾಡ ಹಂಚ್ಕೊಂಡ್ರಲ್ಲ, ಅದು ನನಗೆ ಬಹಳ ಖುಷಿ ಆಯ್ತು. ನನಗೆ ಹಂಚ್ಕೊಂಡಿಲ್ಲ ಅಂದ್ರೆ ನೋಡಿ, ಇವತ್ತು ಎಷ್ಟು ಜನಗಳಿಗೆ ಪವಾಡ ಆಗಿದೆ, ಅವ್ರು ಹಂಚ್ಕೊಳಕ್ ಕಾಯ್ತಾ ಇದ್ರೆ ಅವ್ರಿಗೆ ಲೈನ್ ಸಿಕ್ಕಿಲ್ಲ. ಅವ್ರಿಗೆ ಇದನ್ನ ಹಂಚ್ಕೊಂಡ್ರೆ ಇನ್ನೂ ಹೆಚ್ಚಿನ ರೀತಿಗೆ ಅವ್ರಿಗೆ ಪವಾಡಗಳಾಗುತ್ತೆ ತಾಯಿ.
ಯಾಕಂದ್ರೆ ಇವತ್ತು ನಾನು ಇದೀನಿ ಅಂತಂದು ನೀವೆಲ್ಲರೂ ತೋರಿಸ್ಕೊಡ್ತಾ ಇದ್ದೀರಾ. ನಾನು ಮೌನವಾಗಿ ಬೃಂದಾವನದಲ್ಲಿ ಕುಳಿತಿದ್ದೀನಿ ಕಂದ, ಆದ್ರೆ ಇವತ್ತು ನನ್ನ ಬಗ್ಗೆ ನೀವು ಇನ್ನೂ ಹೆಚ್ಚಿನ ರೀತಿಯಾಗಿ ತಿಳಿಸ್ಕೊಡ್ತಾ ಇದ್ದೀರಾ. ನಾನು 700 ವರ್ಷ ಬೃಂದಾವನದಲ್ಲಿ ಜೀವಂತವಾಗಿ ನೆಲೆಸಿರ್ತೀನಿ. ಯಾರಿಗೋಸ್ಕರ? ನಿಮ್ಮೆಲ್ಲರಿಗೋಸ್ಕರ. ನೀವು ನನ್ನ ಭಕ್ತರಲ್ಲ, ನೀವೇ ನನ್ನ ಮಕ್ಕಳು ಅಂತ ಹೇಳಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ನೀನೇ ಕಾಣ್ತಿದ್ದಲ್ಲ ಗುರುಗಳೇ, ನಮ್ಗ ನೀನೇ ರಾಘವೇಂದ್ರ ಸ್ವಾಮಿ ಅಂದ್ಕೊಂಡಿವಿ. ನೀನೇ ನಮ್ಗ ದಾರಿ ತೋರಿಸ್ತಿದ್ದಿ, ಅಯ್ಯೋ ನನ್ನ ಹೋಗೋ ತಾಯಿ, ದಾರಿ. ಇಲ್ಲಿ ಒಬ್ರೇ ಗುರು ರಾಘವೇಂದ್ರ ಸ್ವಾಮಿ ಅವರು ಮಂತ್ರಾಲಯದಲ್ಲಿ ಕುಳಿತುಕೊಂಡಿದ್ರಲ್ಲ, ಅವ್ರ ತರ ಪ್ರತಿ ರೂಪದಲ್ಲಿ ಯಾರೇ ಬಂದ್ರು ರಾಯರಾಗಕ್ ಚಾನ್ಸೇ ಇಲ್ಲ. ನಾನು ನಿಮ್ಮಾಗೆ ಸಾಧಾರಣವಾದ ಒಬ್ಬ ಭಕ್ತ. ಇಲ್ಲಿ ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿ 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 ರಾಘವೇಂದ್ರ ಸ್ವಾಮಿ ಅವರೇ ಒಲ್ದು ಬಿಟ್ಟಿದ್ದಾರೆ ತಾಯಿ. ಇದನ್ ಬಿಟ್ರೆ ಬೇರೆ ನನಗೆ ಮಾತುಗಳೇ ಇಲ್ಲ ನನ್ನ ತಾಯಿ. ಇರ್ಲಿ ಅಮ್ಮ, ನನಗೆ ತುಂಬಾ ಖುಷಿ ಆಯ್ತು ನಿಮ್ಮ ಒಟ್ಟಿಗೆ ಮಾತಾಡಿದ್ದಕ್ಕೆ. ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ ಅಮ್ಮ. ಹಲೋ, ಹಾ ಹೇಳಮ್ಮ. ಸ್ಕ್ಯಾನಿಂಗ್ ಮಾಡ್ಸೋದು ಹೇಳ್ಯಾರ ಗುರುಗಳೇ 19ನೇ ತಾರೀಕಿಗೆ ದೊಡ್ಡದು. ಹಾ ಓಕೆ. ಅವಾಗ ಹಿಂಗೆ ಪ್ರೆಗ್ನೆಂಟ್ ಇದ್ದಾಗೆ ಅದ್ 5ನೇ ತಿಂಗಳದಾಗ ಬೇಸಿಲ್ಲ ಅಂತ ಅಂದ್ರು. ಅದಕ್ಕೆ ಇವಾಗ ಮತ್ತೆ ಕ್ಯಾನಿಂಗ್ ಹೋಗ್ಬೇಕಂದ್ರ ನನಗ ಭಯ ಆಗಕತ್ತದ. ನಿನ್ ನಂಬರ್ ಅಷ್ಟೊತ್ತಿಗೆ ಸಿಗ್ಬೇಕಂತ ನಾನು ಎಷ್ಟು ದಿನ ನೆನ್ಸ್ಕಂತೀನಿ, ಆ ದೇವ್ರಿಗೆ ಗೊತ್ತು. ನೋಡಿ, ಅದೇ ಹೇಳ್ತಾ ಇರೋದು. ಇವಾಗ ಅಷ್ಟು ತಿಂಗಳಿಂದ ಆಗಿದ್ದ ಕೆಲಸ ಇವಾಗ ನಾನು ಸ್ಕ್ಯಾನಿಂಗ್ ಹೋಗ್ತಾ ಇದ್ದೀನಿ. ನನಗೆ ನನ್ನ ನಂಬರ್ ಸಿಗ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು ಅಂತ ಕೇಳಿದ್ದೆ ಅಲ್ಲಮ್ಮ. ಅದು ನಿಮ್ಮ ಧ್ವನಿ ರಾಯರಿಗೆ ಸಲ್ಲಿದೆ. ಆ ರಾಯರಿಗೆ ಸಲ್ದಾಗ ಇವತ್ತು ರಾಯರ್, ನಾನು ಭಕ್ತ ಇಲ್ಲಿ, ನನ್ನ ಭಕ್ತ ನಿನಗೆ ಚಿಂತಿಸಬೇಡ ಮಗಳೇ, ನನ್ನ ಭಕ್ತ ನಿನಗೆ ತಿಳಿಸಿ ಕೊಡ್ತಾನೆ ಅಂತ ಹೇಳಿದ್ದಾರೆ. ಇವತ್ತು ಅದೇ ಮುಖಾಂತರದಲ್ಲಿ 5 ತಿಂಗಳಿಂದ ಸಿಕ್ಕಿಲ್ಲ, ಇವತ್ತು ಸಿಕ್ಕಿದೆ ಅಂದ್ರ ಖಂಡಿತ ಒಳ್ಳೇದಾಗ್ಲಿ ಅಮ್ಮ. ನಿನಗೆ ಗಂಡು ಮಗುವಾಗುತ್ತೆ, ಕೃಷ್ಣ ಬರ್ತಾನೆ, ಆದಷ್ಟು ಬೇಗ ಕೃಷ್ಣ ಬರ್ತಾನೆ, ಚಿಂತಿಸಬೇಡ ಅಂತ. ನೀವು ಇವ್ರ ಪೌಡ ಕೇಳಿದ್ದೀರಾ, ನಾಳೆ ನಿಮ್ ಪೌಡ ಕೇಳಕ್ಕೆ ಇವ್ರು ರೆಡಿ ಆಗಿರ್ತಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮಾರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಶ್ರೀರಾಮ್ ಗುರುಗಳೇ.